ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ಕಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಮತ್ತೆ ಜೈಲು ಪಾಲಾಗಿ ವಿಲವಿಲ ಅಂತಿದ್ದಾರೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಮಾಜಿ ಸಚಿವರ ಪ್ರಕರಣಗಳನ್ನು ತನಿಖೆಗೆ ವಹಿಸಿತ್ತು. ಅಖಾಡಕ್ಕಿಳಿದಂತ ಅಧಿಕಾರಿಗಳು ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ ಕಸ್ಟಡಿಗೆ ಪಡೆದಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರೇಪ್ ಕೇಸ್ನಲ್ಲಿ ಅಂಧರಾಗಿದ್ದ ಮುನಿರತ್ನ ಎಸ್ಐಟಿ ಕಸ್ಟಡಿಗೆ. ಜೈಲು ವಾಸ, ಖಾಕಿ ವಿಚಾರಣೆಯಿಂದ ಶಾಸಕ ಮುನಿರತ್ನ ಜರ್ಜರಿತ. ಬಿಜೆಪಿ ಶಾಸಕ ಮುನಿರತ್ನರ ನಸೀಬು ಚೆನ್ನಾಗಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ಜಾತಿ ನಿಂದನೆ ಕೇಸ್ನಲ್ಲಿ ಕಗ್ಲಿಪುರ ಪೊಲೀಸರು ಮುನಿರತ್ನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಸೇರಿಸಿದ್ರು. ಹರಸಾಹಸ ಬಳಿಕ ಜಾಮೀನು ಪಡೆದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬರೋ ಹೊತ್ತಿಗೆ ಅತ್ಯಾಚಾರ ಕೇಸ್ನಲ್ಲಿ ಲಾಕ್ ಮಾಡಿದ್ರು. ಮುನಿರತ್ನ ಪ್ರಕರಣದ ಗಂಭೀರತೆಯನ್ನ ಅರಿತ ಸರ್ಕಾರ ಮುನಿರತ್ನ ವಿರುದ್ಧ ದಾಖಲಾಗಿದ್ದ ಅತ್ಯಾಚಾರ, ಜಾತಿ ನಿಂದನೆ ಸೇರಿ ಎಲ್ಲಾ ಪ್ರಕರಣಗಳನ್ನ ಸಮಗ್ರ ತನಿಖೆ ನಡೆಸುವಂತೆ ಎಸ್ಐಟಿಗೆ ವಹಿಸಿತ್ತು. ಎಸ್ಐಟಿ ಅಧಿಕಾರಿಗಳ ಕೈಗೆ ಕೇಸ್ ಫೈಲ್ ಸೇರ್ತಿದ್ದಂತೆ ಶಾಸಕ ಮುನಿರತ್ನ ಅಲರ್ಟ್ ಆಗಿದ್ರು. ಕೇಸ್ ಫೈಲ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರ್ತಿದ್ದಂತೆ ಕೋರ್ಟ್ನಲ್ಲಿ ಕಸ್ಟಡಿಗೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ರು. ಮೊನ್ನೆ ಹಾಕಿದ್ದಂತಹ ಅರ್ಜಿಯ ವಿಚಾರಣೆ ಇಂದಿಗೆ ಮುಂದೂಡಿದ ನ್ಯಾಯಾಧೀಶರು ಆರೋಪಿ ಮುನಿರತ್ನರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದ್ದಾರೆ. ಇನ್ನು ಶಾಸಕ ಮುನಿರತ್ನರನ್ನ 12 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಅಕ್ಟೋಬರ್ 5ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ 42ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶಿಸಲಾಗಿದೆ. ಆದೇಶದ ಪ್ರತಿ ಪಡೆದ ಎಸ್ಐಟಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿ ಮುನಿರತ್ನರನ್ನ ಕಸ್ಟಡಿಗೆ ಪಡೆದರು. ನಿನ್ನೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಸಿಐಡಿ ಕಚೇರಿಗೆ ಕರೆತಂದಿದ್ದಾರೆ. ಇಂದಿನಿಂದ ಮುನಿರತ್ನಗೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಲಿದ್ದಾರೆ. ಜಾತಿ ನಿಂದನೆ, ಜೀವ ಬೆದರಿಕೆ, ಅತ್ಯಾಚಾರ ಆರೋಪ ಹೀಗೆ ಸಾಲು ಸಾಲು ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಸಿಲುಕಿದ್ದಾರೆ. ತನಿಖೆಗಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು, ಮುನಿರತ್ನರನ್ನ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆದು ತನಿಖಾ ತಂಡ ವಿಚಾರಣೆ ಶುರು ಮಾಡಿದ್ದಾರೆ. ರಾಮು, ಟಿವಿ9 ಆನೇಕಲ್.